ಹಲೋ ಹಾಯ್ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಹಬ್ಬ ಅಂತೂ ಸ್ಟಾರ್ಟ್ ಆಗ್ಯಾವ್ರಿ. ಶುಕ್ರ ಗೌರಿ ಪೂಜೆ ಯಾವಾಗ ಚಾಲು ಆತು ಆವಾಗಂತೂ ತಿಂಗಳಿಗೆ ಒಂದು ಹಬ್ಬ, ವಾರಕ್ಕೊಂದು ಹಬ್ಬ ಹಂಗೆ ಸ್ಟಾರ್ಟ ಆಗ್ಯಾವು. ಶುಕ್ರ ಗೌರಿ ಪೂಜೆ ಮುಗೀತಿ, ಈಗ ಗಣಪತಿ ಹಬ್ಬ. ಎಲ್ಲರ ಮನೆಯಾಗೂ ಹೋಳ್ಗೆ ಕಡುಬು ಅಂತೂ ಕಂಪಲ್ಸರಿ ಇದ್ದೇ ಇರ್ತಾವೆ. ಅದ ಹಬ್ಬದಾಗನ ಹೋಳ್ಗೆ ಊಟ, ಕಡುಬಿನ ಊಟ ಇತ್ತು, ಕಡ್ಲಿ ಬೇಳೆದು ಒಂದೇನು ರೆಸಿಪಿ ಮಾಡಿದ್ರೆ ಅದ್ರ ಜೋಡಿ ನಮ್ಗೆ ಕಟ್ಟಿನ ಸಾರಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಬರ್ರಿ ಹಾಗಾದರೆ ಇವತ್ತು ಕಟ್ಟಿನ ಸಾರು ಯಾವ ಥರ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕಡುಬು ಮಾಡಕ್ಕೆ ನಮಗೀಗ ಬ್ಯಾಳಿ ಫುಲ್ ಕುದ್ದಾವ್ರಿ. ಅದ್ರಾಗ ನಾವು ಕಟ್ಟನ್ನು ತಕ್ಕೊಂಬಿಡ್ಬೇಕೀಗ. ಈ ಥರ ಅದ್ರೊಳಗೆ ಸ್ವಲ್ಪ ಬ್ಯಾಳಿನ ತಕ್ಕೊಂಡೇನ್ರಿ. ನಮ್ಗೆ ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, ಅಲ್ಲ ಮತ್ತು ಉಳ್ಳಾಗಡ್ಡಿ ಕಟ್ಟಿನ ಸಾರಿಗೆ ಇವೆಲ್ಲ ಬೇಕ್ರಿ. ಬರ್ರಿ ಮೊದಲಿಗೆ ನಾವು ಒಂದು ಪ್ಯಾನ್ ಒಳಗೆ ಉಳ್ಳಾಗಡ್ಡಿನ ಹುರ್ಕೊಂಬಿಡೋಣ್ರಿ. ಕಟ್ಟಿನ ಸಾರಿಗೆ ಉಳ್ಳಾಗಡ್ಡಿ ಚೆಂದಾಗ ಕೆಂಪಗೆ ಹುರ್ಕೋಬೇಕ್ರಿ. ಈ ಥರ ನೋಡಿರಿ, ಉಳ್ಳಾಗಡ್ಡಿನೆಲ್ಲ ಮೊದಲಿಗೆ ಕೆಂಪಗೆ ಹುರ್ಕೊಂಬಿಡ್ಬೇಕ್ರಿ. ಇವನ್ನ ಹುರ್ಕೊಂಡು ಒಂದು ಪ್ಲೇಟ್ನಾಗ ತಕ್ಕೊಂಬಿಡೋಣ್ರಿ. ಆಮೇಲೆ ಅದೇ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೆಟೊ ಹುರ್ಕೋಬೇಕ್ರಿ. ಹಸಿ ವಾಸನೆ ಹೋಗೋ ಹಂಗೆ ಎಲ್ಲನೂ ಚೆಂದಾಗ ಟೊಮೆಟೊನ ಹುರ್ಕೋಬೇಕ್ರಿ. ಈ ಥರ ಕರೆಕ್ಟಾಗಿ ನಾವು ಹುರ್ಕೊಂಡ್ವಿ ಅಂದ್ರೆ ಹಸಿ ವಾಸನೆ ಆಗಂಗಿಲ್ಲ ರೀ. ಸಾರು ರುಚಿ ಆಗುತ್ತೆ ರೀ. ಚೆಂದಾಗೆ ನಾವು ಹುರ್ಕೊಂಡ್ವಿ ಅಂದ್ರೆ ಕೊಬ್ಬರಿ ಇದ್ರದ್ದು ಕಟ್ಟಿನ ಸಾರು ಟೇಸ್ಟ್ ಆಕೈತ್ರಿ. ಆಮೇಲೆ ಅದೇ ಪ್ಯಾನ್ ಬಿಸಿ ಇರುತ್ತಲ್ರಿ, ಅದ್ರೊಳಗೆ ನಾವು ಸ್ವಲ್ಪ ಕೊಬ್ಬರಿನ ಬಿಸಿ ಮಾಡ್ಕೊಂಬಿಡೋಣ್ರಿ. ಹಸಿ ಕೊಬ್ಬರಿ ಆದರೂ ನಡಿತೈತಿ, ಒಣ ಕೊಬ್ಬರಿ ಆದರೂ ನಡಿತೈತಿ. ಹಸಿ ಕೊಬ್ಬರಿ ಒಂಥರ ಟೇಸ್ಟ್ ಕೊಡುತ್ತೆ, ಒಣ ಕೊಬ್ಬರಿನೂ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. ನಿಮ್ಮ ಕಡೆ ಯಾವ್ದು ಇರುತ್ತಲ್ಲ ಅದನ್ನು ಹಾಕ್ಕೋಬೋದು ರೀ. ಆಮೇಲೆ ಅದ್ರೊಳಗೆ ನಾವು ಸ್ವಲ್ಪ ಒಂದು ಹಸಿ ಖಾರದ ಸಾರು ಬೇಕಂದ್ರೆ ನಾವು ಇಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕ್ರಿ. ಒಣ ಖಾರ ಬೇಕಂದ್ರೆ ಕೆಂಪು ಖಾರ ಮಾಡ್ಕೋಬೇಕು. ಇದೇ ಮೆಣಸಿನ್ಕಾಯಿ ಒಳಗೆ ನಾನು ಒಂದು 4 ಬೆಳ್ಳುಳ್ಳಿ ಹೆಸಳು ಮತ್ತು ಅಲ್ಲನ ಹುರ್ಕೋತಾ ಇದ್ದೀನಿ ರೀ. ಇವು ಚೆಂದಾಗ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡ್ವಿ ಅಂದ್ರೆ ಈ ಥರ ಕರೆಕ್ಟಾಗಿ ಹುರ್ಕೋಬೇಕ್ರಿ. ಇವನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಕುದಿಸಿದ ಬ್ಯಾಳಿ, ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಇವಿಷ್ಟ ಆತಂದ್ರೆ ನಮ್ಗೆ ಕಟ್ಟಿನ ಸಾರು ಮಾಡೋಕ್ಕೆ ಎಲ್ಲ ಸಾಮಾನು ರೆಡಿ ರೀ. ಈ ಥರ ಮೊದಲಿಗೆ ನಾನು ತೆಗೆದು ಇಟ್ಕೊಂಡೇನಿ ರೀ, ಅದನ್ನು ಹಾಕ್ಕೋಬೇಕ್ರಿ ನಾವು. ಇವೆಲ್ಲ ಸಾಮಾನನ್ನ ನಾವು ಮೊದಲು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಬರೋಣ್ರಿ. ಹೋಳ್ಗೆ ಊಟ, ಕಡುಬಿನ ಊಟ ಇತ್ತಂದ್ರೆ ಕಟ್ಟಿನ ಸಾರು ಉತ್ತರ ಕರ್ನಾಟಕದೊಳಗೆ ಈ ಥರ ಭಾರಿ ಸ್ಪೆಷಲ್ ರೆಸಿಪಿ ರೀ. ಇದನ್ನು ಈ ಥರ ನಾವೀಗ ಸಣ್ಣಗೆ ಇದನ್ನು ರುಬ್ಕೊಂಡು ಬರೋಣ್ರಿ. ನೋಡಿರಿ, ಈ ಥರ ಸಣ್ಣ ರುಬ್ಕೊಂಡ್ಬಂದ್ವಿ. ಈಗ ನಾವು ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ್ರಿ ಒಗ್ಗರಣೆ ಮಾಡ್ಕೊಳಕ್ಕೆ. ಒಗ್ಗರಣೆಗೆ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ್ರಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕ್ರಿ. ಆಮೇಲೆ ನಾವು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ್ರಿ. ಆಮೇಲೆ ಪುಲಾವ್ ಎಲೆ ಇರ್ತಾವಲ್ರಿ ಮಸಾಲೆಯಲ್ಲಿ, ಅವನ್ನೊಂದು 4 ಹಾಕ್ಕೋಬೇಕ್ರಿ. ಸಾರು ಮಸ್ತ್ ರುಚಿ ಆಗುತ್ತೆ. ಆಮೇಲೆ ನಾವು ರುಬ್ಬಿಟ್ಕೊಂಡಿವಲ್ಲ ಅದನ್ನ ಪೇಸ್ಟ್ ಪೂರ್ತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಅದನ್ನು ಚೆಂದಾಗಿ ಹಸಿ ವಾಸನೆ ಎಲ್ಲ ಮೊದಲು ನಾವೆಲ್ಲ ಹುರ್ಕೊಂಡೇವಿ, ಆದರೂ ಅದ್ರೊಳಗೆ ಎಣ್ಣೆ ಒಳಗೆ ನಾವು ಸ್ವಲ್ಪ ಫ್ರೈ ಮಾಡಿದ್ವಿ ಅಂದ್ರೆ ಇನ್ನೂ ರುಚಿ ಆಗುತ್ತೆ ರೀ ಸಾರು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿರ್ತಾರೆ. ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಿ, ಅದನ್ನ ನಿಮ್ಗೆ ಹೇಳ್ಕೊಡತ್ತೀನಿ ರೀ. ಈಗ ಸ್ವಲ್ಪ ನಾವು ಅರಿಶಿನ ಪುಡಿ ಹಾಕ್ಕೊಳ್ಳೋಣ್ರಿ. ಇನ್ನು ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಹುರ್ಕೋಬೇಕ್ರಿ ಇದನ್ನು ಹಂಗೆ ಎಣ್ಣೆ ಒಳಗನ. ಆಮೇಲೆ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ್ರಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡೀನಿ ರೀ. ಆ ಹುಣಸೆ ಹಣ್ಣಿನ ರಸನೂ ಸ್ವಲ್ಪ ಹಾಕ್ಕೋಬೇಕ್ರಿ. ಕಟ್ಟಿನ ಸಾರು ಯಾವಾಗಲೂ ಹುಳಿ ಮತ್ತು ಸ್ವಲ್ಪ ಸ್ವೀಟ್ ಇರಲೇಬೇಕ್ರಿ, ಅಂದ್ರೆ ಅದು ಕಟ್ಟಿನ ಸಾರು ರುಚಿ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಮಸಾಲ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ ರೀ.
ಈಗ ನಾವೇನು ಮೊದ್ಲಿಗೆ ತೆಗೆದಿಟ್ಕೊಂಡಿದ್ವಲ್ಲ ರೀ ಕಟ್ಟು, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಚಂದಾಗ ಕೈ ಆಡಿಸ್ಕೋಬೇಕ್ರಿ ಇದನ್ನ. ಅನ್ನದ ಜೊತೆ ಅಂತೂ ಈ ಕಟ್ಟಿನ ಸಾರು ಇತ್ತಂದ್ರೆ ಊಟ ಮಾಡಲ್ದವರು ಊಟ ಮಾಡ್ತಾರೆ ರೀ. ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ರೀ. ಹುಣಸೆ ಹಣ್ಣು ಹಾಕಿದ್ವಿ ಅಂದ್ರೆ ನಾವು ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೇಬೇಕು ರೀ, ಅಂದ್ರೆ ರುಚಿ ಹೆಚ್ಚಾಗತ್ತೆ ರೀ ಸಾರು. ಈಗ ನೋಡಿರಿ ನಮ್ಮದು ಹಬ್ಬದ ಊಟದ ಕಟ್ಟಿನ ಸಾರು ಪೂರ್ತಿಯಾಗಿ ರೆಡಿ ಆಯ್ತು ರೀ. ಈಗ ನಾವು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಬಿಟ್ವಿ ಅಂದ್ರೆ ಕಟ್ಟಿನ ಸಾರು ರೆಡಿ ಆಯ್ತು ರೀ. ನಾನು ಮಾಡೋ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.